ಈ ಇದ್ರಲ್ಲಿ ಬೆಳೆದು ಬಂದಿರೋನು, ಭಾರಿ ಕಷ್ಟಪಟ್ಟು ಬಂದಿರೋನು. ನಾವು ದೊಡ್ಡ ಶ್ರೀಮಂತ ಅಲ್ಲ, ದೊಡ್ಡ ಜಮೀನ್ದಾರ ಮಗನೂ ಅಲ್ಲ. ಭೀಕರ ಬರಗಾಲದಲ್ಲಿ ಎಲ್ಲ ಕಳ್ಕೊಂಡಿದ್ದು, ಎತ್ತು ಗಾಡಿ ದನಕರು. ಅಂಥ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ಕುಟುಂಬವನ್ನು ಮಾನ ಮರ್ಯಾದೆ ಸ್ವಾಭಿಮಾನ ಉಳಿಸ್ಕೊಂಡು ಬೆಳೆದಿರೋ ನಾನು ಆಕಸ್ಮಿಕವಾಗಿ ಇಂದಿರಾ ಗಾಂಧಿಯವ್ರ ಬ್ಯಾಂಕ್ ರಾಷ್ಟ್ರೀಕರಣ ಆದಾಗ ಅಲ್ಲಿ ಸೆಕ್ರೆಟರಿ ₹100 ಸ್ಯಾಲ್ರಿಯಲ್ಲಿ ವ್ಯವಸಾಯದ ಜೊತೆಗೆ ಅದನ್ನು ಕೂಡ ಸೈಡಲ್ಲಿ ನೋಡ್ಕೊಂಡು ಹೋಗೋದು ಅಂತೇಳಿ ಮಾಡಿದ್ದು ಪ್ರಾರಂಭ. ನಾನು ಆ ಮೂಲಕ ಕೆಲಸ ಮಾಡೋದ್ರ ಮೂಲಕ ಜನಪ್ರಿಯತೆ ಗಳಿಸೋದ್ರಿಂದ ಎಚ್.ಎಲ್. ತಿಮ್ಮೇಗೌಡ ಸಂಸ್ಥಾ ಕಾಂಗ್ರೆಸ್ಸಿಂದ ಪಾರ್ಲಿಮೆಂಟಿಂದಾಗ ಬಂದು ನನ್ನ ಹಿಡಿತಾರೆ, ನೀವು ಬರಬೇಕು, ನಿಮ್ಮ ಊರಲ್ಲಿ ಸಭೆ ಮಾಡಬೇಕು ಅಂತ. ಮೊದಲನೇ ಸಭೆ ಅವ್ರ ಪರವಾಗಿ ಮಾಡ್ತೀನಿ ನಾನು. ಅವ್ರು ಸೋತು ಕೂಡಲೇ ತುಳಸಿದಾಸಪ್ಪನವ್ರು ಕೆ.ಪುಟ್ಟ ಸ್ವಾಮಿಯವರು ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಇರಬೇಕು ಅಂತಾರೆ. ಅವ್ರ ಜೊತೆ ಸೇರಿದವ್ ನಾನು ಕೆ.ಪುಟ್ಟ ಸ್ವಾಮಿಯವರು 72ರಿಂದ. ಇನ್ನು 76ರಿಂದ 78 ಕೆಂಪೇಗೌಡರು ಜೊತೆ, 76ರಿಂದ ಅವ್ರ ಜೊತೆ. 80ರಲ್ಲಿ ರಾಜಶೇಖರ ಮೂರ್ತಿಯವರು ಪಾರ್ಲಿಮೆಂಟ್ ಚುನಾವಣೆ. 83 ನಿಮಗೆ ಗೊತ್ತು ಸಿದ್ದರಾಮಯ್ಯನವ್ರ ಚುನಾವಣೆ. ₹20,000 ನಾನು ಖರ್ಚು ಮಾಡಿದ್ದೀನಿ ಅವತ್ತಿಗೆ ಸಿದ್ದರಾಮಯ್ಯ ಚುನಾವಣೆಗೆ. ರಾಜೇಗೌಡ ಅಂತ ನನ್ನ ಫ್ರೆಂಡ್ ಒಬ್ಬ ಮೈದನಹಳ್ಳಿ, ಅವನು 5,000. ನಾವು ₹25,000 ಟ್ಯಾಕ್ಸಿಗೆ ಪ್ರತಿಯೊಂದು ಖರ್ಚಿಗೆ 25,000 ನಾವು ಖರ್ಚು ಮಾಡಿದ್ದೀವಿ ಅವತ್ತು. ಸಿದ್ದರಾಮಯ್ಯವ್ರು ಕೇಳಿಲ್ಲ. ಆವತ್ತಿಂದ 2004 ಚುನಾವಣೆವರೆಗೂ ಕೂಡ ಸಿದ್ದರಾಮಯ್ಯವ್ರು ನಾವು ಜೊತೆಲೇ ಇದ್ದೀವಿ. ಅವ್ರು ಯಾವತ್ತಾರು ಹೇಳಲಿ ಜಿ.ಟಿ. ದೇವೇಗೌಡರು ದುಡ್ಡು ಕೊಟ್ಟೆ ಚುನಾವಣೆಗೆ ಅಂತ, ಪರಿಪಾಠ ಬೆಳೆಸ್ಕೊಳ್ಳಿಲ್ಲ. ಅದಾದಮೇಲೆ ದೇವೇಗೌಡರು ಎಷ್ಟು ಮಟ್ಟಿಗೆ ಅವ್ರ ಜೊತೆ ಬೆಳೆದೆ. ಎಚ್.ಡಿ. ಕುಮಾರಸ್ವಾಮಿಯವರು, ಇಷ್ಟು ನಾಯಕರುಗಳು, ಯಡಿಯೂರಪ್ಪನವರು ಭಾಳ ಜನ ದೂಷಣೆ ಮಾಡಿದ್ರು. BJP ನಾನು ಹೋದಂಥ ಸಂದರ್ಭದಲ್ಲಿ ದುಡ್ಡು ತಗೊಂಡೋದ ಅಂತ. ಜನಾರ್ದನ್ ರೆಡ್ಡಿ ಶ್ರೀರಾಮತ್ ಕಾಫಿನೂ ಕುಡ್ದಿಲ್ಲ ನಾನು, ದುಡ್ಡು ಪಡೆದಿಲ್ಲ. ಯಡಿಯೂರಪ್ಪನವ್ರು ಹೇಳಿದೆ ಒಂದು ದಿವಸ ಸಭೆಯಲ್ಲಿ, ಎಲ್ಲಿ ನಮ್ಮ ಶ್ರೀರಂಗಪಟ್ಟಣ ಮಠ, ಆ ಮಠದಲ್ಲಿ ಯಡಿಯೂರಪ್ಪನವ್ರ ಮುಂದೆ ದೇವೇಗೌಡರು ಇದ್ದರು. ದುಡ್ಡು ತಗೊಂಡೋದ ಜಿ.ಟಿ. ದೇವೇಗೌಡನ ಅಂತ ಎಲ್ಲ ಹೇಳಿದ್ರು. ಯಡಿಯೂರಪ್ಪನವರೇ, ನಿಮ್ಮ ಹತ್ರ ಯಾರು ದುಡ್ಡು ತಗೊಂಡ ನಾನು ಅಂತ ಕೇಳಿದೆ ಅಲ್ಲೇ. ಆ ರೀತಿ ಬೆಳೆದು ಬಂದಿರುವ ನಾನು ಎಷ್ಟು ಕಷ್ಟಪಟ್ಟು ಸ್ವಾಭಿಮಾನದಿಂದ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಆಗಿದ್ದೀನಿ ನಾನು. ಒಬ್ಬ MLA ಇಷ್ಟು ವರ್ಷ ರಾಜಕೀಯ ಮಾಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಒಂದು ಕಮರ್ಷಿಯಲ್ಲು, ಒಂದು ಬಾಡಿಗೆ, ಒಂದು ಪೆಟ್ರೋಲ್ ಬಂಕ್, ಒಂದು ಹೋಟೆಲ್ ಯಾವುದಾದ್ರು ಇದ್ದರೆ, ಒಂದೇ ಒಂದು ನಂದು ಅಥವಾ ನಮ್ಮ ಕುಟುಂಬದ್ದು, ನಮ್ಮದೇ ಬೇಡ, ನಮ್ಮ ಕುಟುಂಬದಲ್ಲಿ ಯಾವುದಾದ್ರು ಇದ್ದರೆ ಅವ್ರಿಗೆ ಖಂಡಿತ ಬರ್ಕೊಟ್ಬಿಡ್ತೀನಿ ಫ್ರೀಯಾಗಿ ಆ ಗಳಿಗೆನಲ್ಲೇ. ನನಗೆ ಇಷ್ಟರ ಮಟ್ಟಿಗೆ ಬದುಕ್ತಾ ಇದ್ದೀನಿ ನಾನು. ಸಾಧ್ಯವೇ ಇಲ್ಲ. ರಾಜಕಾರಣಿ ಹಿಂಗೆ ಬದುಕಲಿಕ್ಕೆ, ನನ್ನಂತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 100 ಸೈಟು ಅಂತ ಯಾರು ಹೇಳಿದ್ದಾನೆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಆ ವ್ಯಕ್ತಿಗೆ ನಾನು ಹೇಳಲಿಕ್ಕೆ ಬಯಸ್ತೇನಪ್ಪ, ನಂದು 1 ಇದ್ರೂ ಸರಿ, 100 ಇದ್ರೂ ಸರಿ, ಒಂದೇ ದಿವಸದಲ್ಲಿ ಬರ್ಕೊಟ್ಬಿಡ್ತೀನಿ ನಾನು. ಬಾಪ, ಓಪನ್ನಾಗಿ ಕರೆ, ನಂದು 1 ಇದ್ರೂ ಸರಿ, 100 ಇದ್ರೂ ಸರಿ, ಎಲ್ಲನೂ ನಿನಗೆ ಬೇಕಾ, ಯಾರು ಬರೀಬೇಕು ಅಂತೇಳಿ ಬರ್ಕೊಟ್ಬಿಡ್ತೀನಿ. ಇದ್ರೆ ಒಂದಿದ್ರೆ. ನಾನು ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಆಗಿದ್ದೆ. ನಾನು ನಮ್ಮ ಸಾಲುಂಡಿ ಪಕ್ಕದ್ದು ಕೆಂಚಲ್ಗೂಡು, ಇನ್ನೊಂದು ಎಲ್ಸಳ್ಳಿ ಹತ್ರ ಬಡಾವಣೆ ಹೌಸಿಂಗ್ ಬೋರ್ಡಲ್ಲಿ ಸುತ್ತ 4 ಪಟ್ಟಣ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದು ಯೋಜನೆ ನಾನು. ನನ್ನ ಮೇಲೆ ಅವತ್ತು ಜನಗಳನ್ನ ಎತ್ಕಟ್ಟಿ ನಿಮ್ಮ ಇಡೀ ಮೀಡಿಯಾ ಪೇಪರ್ ದಿನ ಉಗ್ಸೋದು, ಪೊರಕೆ ತಗೊಳ್ಳೋದು ಮಾಡಬಾರ್ದು ಮಾಡಿದ್ರು. ACBಗೆ ಹಾಕಿದ್ರು, ಲೋಕಾಯುಕ್ತಕ್ಕೆ ಹಾಕಿದ್ರು. ಅವೆಲ್ಲ ಮುಗೀತು, ಬೇಡ. ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ರೈತರು ಬದುಕಿದ್ದಾರೆ, ಸತ್ತಿಲ್ಲ. ಆ ರೈತರು, ಒಬ್ಬ ರೈತ ಗೌಡ್ರಿಗೆ 10,000 ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ, ಏನಾರು ಒಂದು ಹೇಳ್ಬಿಡ್ಲಿ. ಇವತ್ತು ನಮ್ಮ ರೈತರು ಬದುಕವ್ರೆ, ಇನ್ನೂ ಎಲ್ಲ ರೈತರು ಬದುಕವ್ರೆ. ಕೆಂಚಲ್ಗೂಡಲ್ಲಾಗ್ಬೋದು, ಎಲ್ಸಳ್ಳಿ ನಿಸರ್ಗ ಬಡಾವಣೆ ಅಂತ ಮಾಡಿ ಹೆಸರು ಕಟ್ಟೋದಕ್ಕೆ KR ಸಾಗರಕ್ಕೆ ಹೋಗೋದು ಅಂತೇಳಿ.
ಹೇಳಿ, ಇವತ್ತು ರೈತರು ಬದುಕವ್ರೆ. ನನ್ನ ಮೇಲೆ ಉದ್ದಕ್ಕೂ ಈ ರೀತಿ ಪ್ರಾಮಾಣಿಕ ಹೋಗ್ತಾ ಮೌನವಾಗಿ ಇರ್ತಕ್ಕಂಥದ್ದನ್ನೇ ನಾನು ಮೌನವಾಗಿಲ್ಲ, ಮೌನವಾಗಿದ್ದೀನಿ. ಪತ್ರಿಕೆಯಲ್ಲಿ ಇದಕ್ಕೆಲ್ಲ ಪ್ರಚಾರಕ್ಕೆ ಹೋಗಬೇಕು ಅಂತಿಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಸಂಸ್ಥೆ, ಬಡವರಿಗೆ ಸೂರು ಕೊಡ್ತಕ್ಕಂಥ ಸಂಸ್ಥೆ, ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಸಂಸ್ಥೆ. ಅದನ್ನು ಏಕ್ದಮ್ ಮಾತ್ರ ಇದನ್ನು ಕೃಷ್ಣರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡ್ರವ್ ನಾನು, ನೋವು ಪಡೋನು ನಾನು. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಆವತ್ತು ನಾನೇನು ಎಲ್ಲ ಬಿಟ್ಟು ಇವ್ರಂಗೆ ಬಂದು ಏಕ್ದಮ್ ಇವತ್ತೊಂದು ಸ್ಟೇಟ್ಮೆಂಟು, ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ನಾನು. ಇವತ್ತೊಂದು ಸ್ಟೇಟ್ಮೆಂಟು, ಅದಾದಮೇಲೆ ತಿರ್ಗಿ ಇನ್ನೊಂದು ಸ್ಟೇಟ್ಮೆಂಟು. ಆ ರೀತಿ ಪ್ರಚಾರ ಪಡೆಯೋನಲ್ಲ ನಾನು ಸ್ವಾಮಿ. ನಾನು ನೋಡಿದ್ದೀನಿ, ನಿಮಗಿಂತ ಮುಂಚಿಂದನೂ ಎಮ್.ಎಲ್.ಎ ಲೇಟಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀನಿ, ಎಲ್ಲರ ಜೊತೆ ಸೀನಿಯರ್ಗಳ ಜೊತೆ ಬೆಳೆದು ಬಂದಿದ್ದೀನಿ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.